ಹೇ ಗಾಯ್ಸ್, ವೆಲ್ಕಮ್. ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣ. ಇವ್ರನ್ನ ಎಲ್ರು ಪ್ರೀತಿಯಿಂದ ಚಾಲೆಂಜಿಂಗ್ ಸ್ಟಾರ್ ಅಂತಾರೆ, ದಾಸ ಅಂತಾರೆ, ತುಂಬಾ ಪ್ರೀತಿಯಿಂದ ಡಿ ಬಾಸ್ ಅಂತ ಹೇಳ್ತಾರೆ. ಸೊ 23 ವರ್ಷಗಳ ಸಿನಿ ಪಯಣ, 50ಕ್ಕೂ ಹೆಚ್ಚು ಸಿನಿಮಾಗಳು, ಕೋಟ್ಯಾಂತರ ಅಭಿಮಾನಿಗಳು. ಆದ್ರೆ ದರ್ಶನ್ ಅವರ ಕರಿಯರ್ನ ಬದಲಾಯಿಸಿದ ಟಾಪ್ 10 ಸಿನಿಮಾಗಳು ಯಾವುದು, ಬಾಕ್ಸ್ ಆಫೀಸ್ ನಲ್ಲಿ ಅವು ಎಷ್ಟು ದೊಡ್ಡ ಹಿಟ್ ಆಗಿತ್ತು. ಸೊ ಇದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಇವಾಗ ನಾನು ಲಿಸ್ಟ್ ಮಾಡಿರೋ ಈ 10 ಸಿನಿಮಾಸ್ ಇದು ನನ್ನ ಸೆಲೆಕ್ಷನ್ ಅಷ್ಟೇ. ಸೊ ನಿಮ್ಗೆ ಏನಾದ್ರೂ ಬೇರೆ ಥಾಟ್ ಇದ್ರೆ ಕಮೆಂಟ್ ಮಾಡಿ, ಸೊ ಅದನ್ನು ನೋಡೋಣ. ಈಗ ಫಸ್ಟ್ ಫಿಲಮ್ ಈ ಲಿಸ್ಟ್ ಅಲ್ಲಿ ನಾನು ತಗೊಂಡಿರೋದು ಮೆಜೆಸ್ಟಿಕ್, ಇವ್ರ ಡೆಬ್ಯೂ ಫಿಲಮ್, ಹೀರೋ ಆಗಿ ಆಕ್ಟ್ ಮಾಡಿರೋದು. ಈ ಫಿಲಮ್ ಅಲ್ಲಿ ದಾಸ ಅನ್ನೋ ರೋಲ್ ಮಾಡಿರ್ತಾರೆ. ಸೊ ಫಿಯರ್ಲೆಸ್ ಗ್ಯಾಂಗ್ಸ್ಟರ್, ಬಟ್ ಒಳ್ಳೆ ಹೃದಯ ಇರೋ ಮನುಷ್ಯ ತರ. ಅಂಡ್ ದಿಸ್ ಫಸ್ಟ್ ಫಿಲಮ್ ಆಗಿದ್ರು ಇದು ಬಿಗ್ಗೆಸ್ಟ್ ಸೂಪರ್ ಹಿಟ್ ಬಾಕ್ಸ್ ಆಫೀಸ್ ಇಲ್ಲಿ 100+ ಡೇಸ್ ಥಿಯೇಟರ್ಸ್ ಅಲ್ಲಿ ಓಡಿದೆ. ಅಂದ್ರೆ ತುಂಬಾ ಥಿಯೇಟರ್ಸ್ ಅಲ್ಲಿ 100+ ಡೇಸ್ ಓಡಿದೆ. ತುಂಬಾ ಜನಕ್ಕೆ ಫಸ್ಟ್ ಫಿಲಮ್ ಮಾಸ್ ಹೀರೋ ಇಮೇಜ್ ಕೊಡಲ್ಲ ಬ್ರೋ, ಒಂದ್ ಕೆಲವ್ರಿಗೆ ಮಾತ್ರ ಅದ್ ಸಿಗುತ್ತೆ. ಅದು ನಮ್ ಡಿ ಬಾಸ್ ಅವ್ರಿಗೆ ಸಿಕ್ಕಿದೆ. ಸೊ ನಮ್ಗೆಲ್ರಿಗೂ ಗೊತ್ತಿರೋ ತರ ಮೆಜೆಸ್ಟಿಕ್ ವಾಸ್ ಅನ್ ಲ್ಯಾಂಡ್ ಮಾರ್ಕ್ ಐಕಾನಿಕ್ ಫಿಲ್ಮ್. ಫಸ್ಟ್ ಫಿಲಮ್ ಅಲ್ಲಿ ಫಸ್ಟ್ ಈ ಲಿಸ್ಟ್ ಅಲ್ಲಿ ಫಸ್ಟ್ ಫಿಲಮ್. ಅಂಡ್ ಸೆಕೆಂಡ್ ಫಿಲಮ್ ನಮ್ಮೆಲ್ರು ಅಚ್ಚುಮೆಚ್ಚಿನ ಕರಿಯ. ಅಫ್ಕೋರ್ಸ್ ಎಲ್ರಿಗೂ ಇಷ್ಟ. ಇದು 2003 ಅಲ್ಲಿ ರಿಲೀಸ್ ಆಗಿರೋದು. ಒಬ್ಬ ರೂತ್ಲೆಸ್ ಗ್ಯಾಂಗ್ಸ್ಟರ್ ಆಗಿದ್ರಲ್ಲಿ ರೋಲ್ ತಗೊಂಡಿರ್ತಾರೆ. ಬಟ್ ಆದ್ರೂ ಮೃದುವಾದ ಹೃದಯದಿಂದ ಒಂದು ಹುಡುಗಿ ಮೇಲೆ ಲವ್ ಬರುತ್ತೆ. ಸೊ ಒಬ್ಬ ಗ್ಯಾಂಗ್ಸ್ಟರ್ಗೆ ಲವ್ ಬಂದ್ರೆ ಏನಾಗುತ್ತೆ ಅನ್ನೋದು ಒಂಥರ ಡಿಫ್ರೆಂಟ್ ಪೋರ್ಟ್ರೇಯಲ್. ಅಂಡ್ ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಫಿಲ್ಮ್. ಇದು ಸಿಕ್ಕಾಪಟ್ಟೆ ಬ್ಲಾಕ್ ಬಸ್ಟರ್ ಫಿಲ್ಮ್. ರೀ ರಿಲೀಸ್ ಆದಾಗಲ್ಲ ಹೌಸ್ಫುಲ್ ಶೋಸ್. ಇದು ಎಷ್ಟು ದಿನ ಓಡುತ್ತೆ ಅಂತ ನನ್ಗಂತೂ ಸರಿಯಾಗಿ ಗೊತ್ತಿಲ್ಲ. ಬಟ್ ನಾನ್ ಲಾಸ್ಟ್ ಟೈಮ್ ಅಲ್ಲಿ ನೋಡಿದಾಗ 1000 ಡೇಸ್ ಏನೋ ಹಾಕಿದ್ರು, ಕಂಪ್ಲೀಟ್ ರೀ ರಿಲೀಸ್ ಎಲ್ಲ ಸೇರಿ. ಯಾರಿಗಾದ್ರೂ ಕ್ಲಿಯರ್ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹಾಕಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತೆ ಕಲಾಸಿ ಪಾಲ್ಯ, ಇದು 2004 ಅಲ್ಲಿ ರಿಲೀಸ್ ಆಗಿರೋ ಫಿಲಮ್. ಅಂದ್ರೆ ಒಬ್ಬ ನಾರ್ಮಲ್ ಗಾಯ್ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಸೊ ಅದರಿಂದ ಕಾನ್ಸಿಕ್ವೆನ್ಸಸ್ ಏನಿದೆ ಅನ್ನೋದು ಈ ಫಿಲಮ್. ಸೊ ದಿಸ್ ಇಸ್ ಜಸ್ಟ್ ಲೈಕ್ ಅ ಬಾಯ್ ನೆಕ್ಸ್ಟ್ ಡೋರ್ಗೆ ಪ್ರಾಬ್ಲಮ್ ಬಂದ್ರೆ ಏನೆಲ್ಲ ಆಗುತ್ತೆ ಅನ್ನೋ ತರ ಒಂದು ಫಿಲಮ್ ಇದು. ಅಂಡ್ ದಿಸ್ ಇಸ್ ಅ ಕಲ್ಟ್ ಮಾಸ್ ಎಂಟರ್ಟೈನರ್ ಫಿಲಮ್ ಇವತ್ತವರೆಗೂ. ಇದು ಬ್ಲಾಕ್ ಬಸ್ಟರ್ ಬಾಕ್ಸ್ ಆಫೀಸ್ 100+ ಅಲ್ಲ, ಸಿಲ್ವರ್ ಜೂಬ್ಲಿ ಫಿಲಮ್ ಕಲಾಸಿ ಪಾಲ್ಯ. ಸೊ ಇದು ಎಷ್ಟು ಜನ ಫೇವ್ರೇಟ್ ಅಂತ ಕಮೆಂಟ್ ಅಲ್ಲಿ ಹಾಕಿ ನೋಡೋಣ. ನನ್ಗೂ ಈ ಫಿಲಮ್ ಒಂಥರ ಫೇವ್ರೇಟ್. ಅಂಡ್ ಗಜ ದ ಮೋಸ್ಟ್ ಫೇವ್ರೇಟ್ ಫಿಲ್ಮ್ ಆಫ್ ಮೈನ್. ಇದರಲ್ಲಿ ನಾನು 4th ಪ್ಲೇಸ್ ಕೊಡ್ತಾ ಇದೀನಿ. 2008 ಅಲ್ಲಿ ರಿಲೀಸ್ ಆದ್ರೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಸ್ ಈ ಫಿಲಮ್ ಸರೌಂಡಿಂಗ್ ಇದೆ. ರೀಮೇಕ್ ಇಲ್ಲ, ಅದು ಇದು ಅಂತ. ಬಟ್ ದಟ್ ಈಸ್ ಅಸೈಡ್, ಕಾಂಟ್ರವರ್ಸಿಸ್ ಅಸೈಡ್, ದಿಸ್ ಫಿಲಮ್ ಇಸ್ ಲೈಕ್ ಫ್ಯಾಮಿಲಿಯಲ್ಲಿ ಕಾಮಿಡಿ ಇರುತ್ತೆ. ಮತ್ತೆ ಒಂದು ಫ್ಲಾಶ್ ಬ್ಯಾಕ್ ತರ ಹೀರೋಯಿನ್ ಪ್ರಾಬ್ಲಮ್ ನ ಹೀರೋ ಹೆಗಲ್ ಮೇಲೆ ಹಾಕೊಂಡ್ ಬರೋ ತರ ಒಂದು ಫಿಲಮ್ ಇದು. ಇಂಟ್ರೆಸ್ಟಿಂಗ್ ರೋಲ್. ಅಂದ್ರೆ ಡಿ ಬಾಸ್ ಅವ್ರ ಒಂದು ಮಾಸ್ ಹೀರೋ ಮಾಡೋಕ್ಕಿಂತ ಅವ್ರೊಂದು ಕಾಮಿಡಿ ರೋಲ್ ನ ಸೂಪರ್ ಆಗಿ ಎಕ್ಸೆಲ್ ಮಾಡ್ತಾರೆ. ಸೊ ಅದಕ್ಕೆ ಗಜ ಒಂದು ಬೆಸ್ಟ್ ಎಕ್ಸಾಂಪಲ್. ಈ ಫಿಲಮ್ ಬ್ಲಾಕ್ ಬಸ್ಟರ್. ನಾಗ ಸ್ಕೂಲ್ ಅಲ್ಲಿ ಇದ್ದೆ ಅನ್ಸುತ್ತೆ ಈ ಫಿಲಮ್ ಥಿಯೇಟರ್ ರಿಲೀಸ್ ಆಗಿ. ನಾನು ನೋಡಿದಾಗೆಲ್ಲ ಹೌಸ್ಫುಲ್ ಆಗಿತ್ತು. ಆ ತರ ಇದು ಬ್ಲಾಕ್ ಬಸ್ಟರ್. ಇದು ಫುಲ್ ಫ್ಯಾಮಿಲಿ ಹೋಗಿ ನೋಡ್ತಾ ಇದ್ರು. ಅಂಡ್ ಫಿಫ್ತ್, ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೈ ಮೋಸ್ಟ್ ಫೇವ್ರೆಟ್ ಫಿಲ್ಮ್, ನವಗ್ರಹ. ಎಷ್ಟು ಜನಕ್ಕೆ ಇದು ಫೇವ್ರೆಟ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಅಫ್ಕೋರ್ಸ್ ಅವ್ರ ಕ್ಯಾರೆಕ್ಟರ್ ಅವತ್ತು ಏನ್ ಮಾಡಿದ್ರು, ಸೊ ದ್ಯಾಟ್ ವಾಸ್ ಅನ್ ಐಕಾನಿಕ್ ಕ್ಯಾರೆಕ್ಟರ್. ಆ ನೆಗೆಟಿವ್ ಶೇಡ್ ಇರೋ ಕ್ಯಾರೆಕ್ಟರ್, ಬಿಕಾಸ್ ದಟ್ ಶೋಸ್ ದಿ ಅದರ್ ಸೈಡ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತಾನು ಹೇಳ್ಬೋದು. ಸೊ ಒಂದು ಗ್ಯಾಂಗ್ ಬಂದು ಡೇರಿಂಗ್ ಆಗಿ ಒಂದು ಹೈಸ್ಟ್ ಪ್ಲಾನ್ ಮಾಡ್ತಾರೆ. ಆದ್ರೆ ಗೋಲ್ಡನ್ ಅಂಬಾರಿನ ಮೈಸೂರಿಂದ ಕದಿಬೇಕು ದಸರಾ ಟೈಮ್ ಅಲ್ಲಿ. ಸೊ ಒಂದು ಇಂಟ್ರೆಸ್ಟಿಂಗ್ ಫಿಲಮ್. ಇಟ್ ವಾಸ್ ವೇ ಅಹೇಡ್ ಆಫ್ ಇಟ್ಸ್ ಟೈಮ್. 2008 ಅಲ್ಲೇ ಮಾಡಿರೋ ಈ ಫಿಲಮ್. ದಿಸ್ ವಾಸ್ ಬ್ಲಾಕ್ ಬಸ್ಟರ್ ಇಲ್ಲಾಂದ್ರೂ ಬಾಕ್ಸ್ ಆಫೀಸ್ ಅಲ್ಲಿ ಹಿಟ್ ಅನ್ನೋ ಒಂದು ಸ್ಟೇಟಸ್ ಇರೋ ಫಿಲಮ್. ಬಿಕಾಸ್ ಈ ಫಿಲಮ್ ಅಲ್ಲಿ ಇನ್ನೊಂದು ಹೈಲೈಟ್ ಅಂದ್ರೆ ವಿಲ್ಲನ್ಸ್ ಅವ್ರ ಮಕ್ಳೇ ಆಕ್ಟ್ ಮಾಡಿರೋ ಈ ಫಿಲಮ್. ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಫಿಲಮ್ ನೋಡಕ್ಕೆ. ಫಸ್ಟ್ಲಿ ನನ್ಗೆ ಇಂಪ್ರೆಸ್ ಆಗಿರೋದು ಡಿ ಬಾಸ್ ಅವ್ರ ಕ್ಯಾರೆಕ್ಟರ್ ಸಖತ್ ಆಗಿರುತ್ತೆ ಈ ಫಿಲಮ್ ಅಲ್ಲಿ. ಅಂಡ್ ದನ್ ಸಾರಥಿ ಬಂದು ದಿಸ್ ಇಸ್ ಜಸ್ಟ್ ಲೈಕ್ ಡಿ ಬಾಸ್ ಅವ್ರ ಒಂದು ಇಂಟರ್ವ್ಯೂ ಹೇಳಿರ್ತಾರೆ, ಈ ಫಿಲಮ್ ಹಿಟ್ ಆದ್ರೆ ಅವ್ರ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರ್ತಾ ಇದ್ರು, ಇಲ್ಲಾಂದ್ರೆ ಏನಾಗ್ತಿದ್ರು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಫಸ್ಟ್ ಶೋಗ್ ಏನೋ ಆಡಿಯನ್ಸ್ ಸರಿಯಾಗಿ ಬರಲಿಲ್ಲ. ಆಮೇಲೆ ಸ್ವಲ್ಪ ಹೋಗ್ತಾ ಆಡಿಯನ್ಸ್ ಫುಲ್ ರೀಚ್ ಆದ್ರು. ಅಂದ್ರೆ ಫುಲ್ ಹೌಸ್ಫುಲ್ ಶೋಸ್ ಆದ್ರು. ಅವ್ರಿಗೊಂದು ನಂಬಿಕೆ ಬಂತು, ರಿವೈವ್ ಆದ್ರು ಫೀನಿಕ್ಸ್ ಬರ್ಡ್ ತರ ಈ ಫಿಲಮ್ ಇಂದ. ಅಂಡ್ ದಿಸ್ ಫಿಲಮ್ ಕರಿಯರ್ ಬೆಸ್ಟ್ ಅಂತಾನು ಹೇಳ್ಬೋದು. ಬಿಕಮ್ ಅ ಫ್ಯಾನ್ ಫೇವ್ರೇಟ್ ಫಿಲ್ಮ್. ಸಿಕ್ಕಾಪಟ್ಟೆ ಆಟೋ ಡ್ರೈವರ್ ಇದ್ರು ಈ ಫಿಲಮ್ ಫೋಟೋಸ್ ಇರುತ್ತೆ, ನೀವು ಅಬ್ಸರ್ವ್ ಮಾಡಿದ್ರೆ ಬ್ಯಾಂಗ್ಳೂರಲ್ಲಿ. ಅಂಡ್ ಈ ಫಿಲಮ್ 100+ ಡೇಸ್ ಥಿಯೇಟರ್ ನೋಡಿ, ಸಿಕ್ಕಾಪಟ್ಟೆ ಥಿಯೇಟರ್ ಹೋಗಿ ಬ್ಲಾಕ್ ಬಸ್ಟರ್ ಇತ್ತು ಸಾರಥಿ. ಅಂಡ್ ದೆನ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ದಿಸ್ ಇಸ್ ಲೈಕ್ ಅ ಪೀರಿಯಡ್ ಫಿಲ್ಮ್, ಹಿಸ್ಟಾರಿಕಲ್ ಫಿಲ್ಮ್ ಇದು. ಬೇಸ್ಡ್ ಆನ್ ಫ್ರೀಡಮ್ ಫೈಟರ್ ಸಂಗೊಳ್ಳಿ ರಾಯಣ್ಣ.
ದರ್ಶನ್ ಅವರು ನಮ್ ಡಿ ಬಾಸ್ ಅವ್ರದ್ದು ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸ್ ಈ ಫಿಲಮ್, ಒಂದು ಮೈಲ್ ಸ್ಟೋನ್ ಫಿಲಮ್ ಅಂತಾನೆ ಹೇಳ್ಬೋದು ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ. ಇದು ಬ್ಲಾಕ್ ಬಸ್ಟರ್ ಫಿಲಮ್, ಕಮರ್ಷಿಯಲ್ ಆಗಿ ಸಕ್ಸಸ್, ಸಿಕ್ಕಾಪಟ್ಟೆ ಅವಾರ್ಡ್ಸ್ ಅವ್ರಿಗೆ ಸಿಕ್ಕಿತ್ತು. ಮತ್ತೆ ಯಜಮಾನ 2019 ಅಲ್ಲಿ ಬಂದಿರೋ ಫಿಲಮು, ಇದು ಒಂಥರ ಬ್ಲಾಕ್ ಬಸ್ಟರ್ ಹಿಟ್ಟು. ಐ ಮೀನ್ 2019 ಅಲ್ಲಿ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಸ್ಟೇಟಸ್ ಕೊಟ್ಟು ಮತ್ತೆ ಅವರು ಅಂದ್ರೆ ಬಾಕ್ಸ್ ಆಫೀಸ್ ಅಲ್ಲಿ ಅವ್ರ ಇಮೇಜ್ ನ ಇನ್ನ ಸ್ವಲ್ಪ ಪುಷ್ ಮಾಡ್ಕೊಂಡು ಹೋಗಿರುವಂತಹ ಫಿಲಮ್ ಇದು ಯಜಮಾನ. ಅಂಡ್ ದೆನ್ ರಾಬರ್ಟ್ 2021, ಈ ಫಿಲಮ್ಗೆ ಬಂದು ಸ್ವಲ್ಪ ಕೋವಿಡ್ ರೆಸ್ಟ್ರಿಕ್ಷನ್ಸ್ ಇತ್ತು ರಿಲೀಸ್ ಆದಾಗ, ಬಟ್ ಆದ್ರೂ ಈ ಫಿಲಮ್ ಬಂದು ಒಂಥರ ಬ್ಲಾಕ್ ಬಸ್ಟರ್ ಹಿಟ್ ಬಿಕಾಸ್ ಅವ್ರಿಗಿರೋ ಫ್ಯಾನ್ಸ್ಗೆ. ಸೊ ಹಿಟ್ ಅನ್ನೋದು ತುಂಬಾ ಕಡಿಮೆನೆ ಅಲ್ವಾ, ಅದು ಯಾವುದೇ ತರ ರೆಸ್ಟ್ರಿಕ್ಷನ್ಸ್ ಇದ್ರು ಫ್ಯಾನ್ಸ್ ಥಿಯೇಟರ್ ಹೋಗಿ ನೋಡ್ತಾರೆ. ಮತ್ತೆ 10th ಪ್ಲೇಸ್ ಅಲ್ಲಿ ನಾನು ಕೊಡ್ತಿರೋದು ಕಾಟೇರ 2023 ಅಲ್ಲಿ ಈ ಫಿಲಮ್ ಬಂದಿದ್ದು. ಅಂದ್ರೆ ಇದು ಒಂಥರ ಏನ್ ಹೇಳ್ತಾರಪ್ಪ 1970s ಅಲ್ಲಿ ಪೀರಿಯಡ್ ಫಿಲಮ್ ತರನೇ ಇದು ಸೆಟ್ ಮಾಡಿರೋದು. ಸೊ ಇದು ಅಂದ್ರೆ ಆ ಸ್ಟೋರಿಗೆ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಅಕ್ಲೈಮಸ್ ಇತ್ತು. ಮತ್ತೆ ಅವ್ರ ಡಿ ಬಾಸ್ ಅವ್ರ ಪರ್ಫಾರ್ಮೆನ್ಸ್, ನನ್ಗೂ ಈ ಫಿಲಮ್ ಒಂಥರ ಫೇವ್ರೆಟ್ ಫಿಲಮ್. ಅಂಡ್ ದಿಸ್ ವಾಸ್ ಆಲ್ಸೋ ಹ್ಯೂಜ್ ಬ್ಲಾಕ್ ಬಸ್ಟರ್ ಫಿಲಮ್. ಅಂಡ್ ದೇರ್ ಆರ್ ರಿಪೋರ್ಟ್ ಸೇಸ್ 100+ crores ಈ ಫಿಲಮ್ ಕಲೆಕ್ಟ್ ಆಗಿದೆ ಅಂತ, ಬಟ್ ನನಗೆ ಅದು ಆಕ್ಚುಯಲ್ ಫಿಗರ್ಸ್ ಗೊತ್ತಿಲ್ಲ. ಇನ್ ಕೇಸ್ ಇಲ್ಲಿ ವಿಡಿಯೋಸ್ ನೋಡ್ತಾರೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಂಡ್ ನಿಮ್ ಫ್ಯಾನ್ಸ್ಗೆಲ್ಲ ಒಂದು ಕ್ವಶನ್ ಇದೆ, ಸೊ ಎಷ್ಟು ಡ್ಯುಯಲ್ ರೋಲ್ಸ್ ಫಿಲಮ್ ಡಿ ಬಾಸ್ ಅವ್ರು ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಟ್ರೂ ಫ್ಯಾನ್ಸ್ ಇದ್ದಾರೆ ಅಂತ. ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಸ್ಗೆ ಒಂದು ಚಾಲೆಂಜ್, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಕಾನ್ಫಿಡೆಂಟ್ ಆಗಿರಿ, ಒಳ್ಳೇದೇ ನಡೆಯುತ್ತೆ.